ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಬಹಳ ಸಂತೋಷದಿಂದ ನಮಗೆ ಈ ದಿನವನ್ನು ದೇವರ ವಾಕ್ಯವನ್ನು ಆಲಿಸಿ ಪ್ರಾರಂಭಿಸೋಣ. ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ಪಾಲ್ಗೊಂಡು ನಿಯೋಗ ಸಮರ್ಪಿಸಿ ಪ್ರಾರ್ಥಿಸುವ ನಮ್ಮ ಒಬ್ಬೊಬ್ಬರಿಗೂ ದೇವರ ಕರುಣೆ ಅನುಭವಿಸುವಂತಾಗಲಿ. ನಮ್ಮ ಜೀವನದಲ್ಲಿ ದೇವರ ನೆರವು ಪಡೆಯುವಂತಾಗಲಿ. ಅದಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೇವರು ಎಲ್ಲರನ್ನು ಅನುಗ್ರಹಿಸಲಿ. ಇಂದು ನಾವು ಬಹಳ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಸಂತೋಷದೊಂದಿಗೆ, ಸಮಾಧಾನದೊಂದಿಗೆ ನಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಂಡು ದೇವರ ವಾಕ್ಯವನ್ನು ಸ್ವೀಕರಿಸೋಣ. ಇಂದಿನ ದೇವರ ವಾಕ್ಯ ಕೀರ್ತನೆಗಳು 141, 2 ಮತ್ತು 3ನೇ ವಾಕ್ಯ ಇಂತಿದೆ, ಆಲಿಸೋಣ. ಸಮರ್ಪಕವಾಗಲಿ ನನ್ನ ಪ್ರಾರ್ಥನೆ ಧೂಪಾರತಿಯಂತೆ, ಕೈ ಮುಗಿದು ಮಾಡುವ ವಂದನೆ ಸಂಧ್ಯಾ ಬಲಿ ಅರ್ಪಣೆಯಂತೆ. ಕಾವಲಿರಿಸು ಪ್ರಭು ನನ್ನ ಬಾಯಿಗೆ, ಪಹರೆ ಇರಲಿ ನನ್ನ ತುಟಿ ಕದಗಳಿಗೆ. ನಮ್ಮ ಪ್ರಾರ್ಥನೆ ಸಾಧಾರಣವಾದ ಒಂದು ಬೆಲೆ ಇಲ್ಲದ ಪ್ರಾರ್ಥನೆ ಅಂತ ಅಲ್ಲ ಪ್ರಿಯರೇ. ನಮ್ಮ ಪ್ರಾರ್ಥನೆ ಧೂಪಾರತಿಯಂತೆ ದೇವರ ಸನ್ನಿಧಿಗೆ ಮುಟ್ಟುತ್ತಾ ಇದೆ ಪ್ರಿಯರೇ. ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ಪ್ರತಿನಿತ್ಯ ಮುಂಜಾನೆ ದೇವರ ವಾಕ್ಯ ಕೇಳಿ 1 ನಿಮಿಷ ಪ್ರಾರ್ಥಿಸಿ ಧ್ಯಾನಿಸಿ ಜೀವನವನ್ನು ಆರಂಭಿಸುವಾಗ ನಮ್ಮ ಪ್ರಾರ್ಥನೆ, ನಮ್ಮ ಜೀವನ ದೇವರ ಸನ್ನಿಧಿಗೆ ಮುಟ್ಟುವಾಗ ನಮ್ಮ ಪ್ರಾರ್ಥನೆಯು ಧೂಪಾರತಿಯಂತೆ ದೇವರು ಸ್ವೀಕರಿಸುತ್ತಾರೆ. ಹಾಲೆಲೂಯ. ನಮ್ಮ ಪ್ರಾರ್ಥನೆ ಧೂಪಾರತಿಯಾಗಿ ಸಂಧ್ಯಾ ಬಲಿ ಅರ್ಪಣೆಯಂತೆ ನಾವು, ನಮ್ಮ ಕುಟುಂಬವು ದೇವರ ಪ್ರೀತಿಯಲ್ಲಿ, ದೇವರ ಶಕ್ತಿಯಲ್ಲಿ ಇರುವಂತಾಗುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸಲು ಪ್ರಾರಂಭಿಸಿದ್ದಾಗ ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳಾದವು. ದೈವಿಕವಾದ ಒಂದು ಸನ್ನಿವೇಶ ಅನುಭವಿಸಲು ಸಾಧ್ಯವಾಯಿತು ಎಂದು ಅನೇಕರು ಬಂದು ಇಲ್ಲಿ ಸಾಕ್ಷಿ ಹೇಳಿದ್ದುಂಟು. ಅದಕ್ಕೆ ಕಾರಣ ದೇವರ ವಾಕ್ಯವನ್ನು ಆಲಿಸುತ್ತಿರುವುದು. ಪ್ರಿಯರೇ, ಅನೇಕರ ಜೀವನ ಹಿಂದೆ ಜಗಳ, ಅಸ್ವಸ್ಥತೆ ತುಂಬಿದ್ದು ಆಗಿತ್ತು. ಬೇಗನೆ ಸಿಟ್ಟು ಬರುತ್ತಾ ಇತ್ತು. ಒಂದು ಮಾತು ಹೇಳಿದರೆ ತಿರುಗಿ 10 ಮಾತು ಹೇಳುವ ಸನ್ನಿವೇಶನ ಇತ್ತು. ಆದರೆ ಈಗ ದೇವರ ವಾಕ್ಯ ಆಲಿಸಲು ಪ್ರಾರಂಭಿಸಿದ್ದಾಗ ಮನೆಯ ವಾತಾವರಣ ಬದಲಾಗಿದೆ. ದೇವರ ಶಕ್ತಿಯೊಂದಿಗೆ, ದೇವರ ಪ್ರೀತಿಯೊಂದಿಗೆ ಮಾರ್ಪಡಲು ಸಾಧ್ಯವಾಗುತ್ತಿದೆ. ಅದು ದೇವರ ವಾಕ್ಯ ಆಲಿಸಿದ್ದರಿಂದ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನಿಯೋಗದೊಂದಿಗೆ ನಿಮ್ಮೆಲ್ಲರಿಗಾಗಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ನಾವು ಕರಗಳನ್ನು ಎತ್ತಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ತಲುಪಲು ನಾವು ನಿಮಗಾಗಿ ಪ್ರತಿನಿತ್ಯ ತಪ್ಪದೆ ಪ್ರಾರ್ಥಿಸುತ್ತಿದ್ದೇವೆ. ಅನೇಕ ನೋವುಗಳು ಇರುವ ನಿಮಗೆ ಒಂದು ದೇವರ ಶಕ್ತಿ ಅನುಭವಿಸಲು ಸಾಧ್ಯವಾಗುತ್ತದೆ. ದೇವರು ಕಾರ್ಯವನ್ನು ಮಾಡುತ್ತಾರೆ, ಅದು ನೀವು ಕಾಣುತ್ತೀರಿ. ಹಾಲೆಲೂಯ. ಇಂದು ಆಲಿಸಿದ ದೇವರ ವಾಕ್ಯ ನೀವು ಒಬ್ಬೊಬ್ಬರು ಸ್ವೀಕರಿಸಬೇಕು. ನಮ್ಮ ನಿಯೋಗ ಸಾಧಿಸಿಕೊಡಬೇಕೆಂದು ಪ್ರಾರ್ಥಿಸಬೇಕು. ಅದಕ್ಕಾಗಿ ನಿಮ್ಮ ನಿಯೋಗವನ್ನು, ಅವಶ್ಯಕತೆಗಳನ್ನು ಬರೆದು ಇಟ್ಟು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಕೇಳುವ ದೇವರ ವಾಕ್ಯದ ಜೊತೆ ಸೇರಿಸಿ ಪ್ರಾರ್ಥಿಸಬೇಕು. ಈಗ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.